ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ. ಈಗ ಸಂಪನ್ಮೂಲ ಹೆಚ್ಚು ಮಾಡಬೇಕಲ್ಲಪ್ಪ. ಸಂಪನ್ಮೂಲ ಇಲ್ದೇನೆ ಅಭಿವೃದ್ಧಿ ಮಾಡಕ್ಕಾಗತ್ತಾ? ಕೊರತೆ ಏನ್ ಕೊರತೆ? ಬಜೆಟ್ ಮಂಡಿಸಿದ ಮೇಲೆ ಮಾಡಿರೋದು ನಾನು. ಅಭಿವೃದ್ಧಿ ಕಡೆ ಗಮನ ಕೊಡಕ್ಕೆ ಬಜೆಟ್ ಮಂಡಿಸಿದ್ದೀನಿ ನಾನು. 3,72,000 ಕೋಟಿ ರೂಪಾಯಿಗೆ ಬಜೆಟ್ ಮಂಡಿಸಿದ್ದೀನಿ. ಹಾಗೆ ಮಾಡಿಲ್ಲ. ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದ ರೀತಿಯಲ್ಲಿ ಹೆಚ್ಚು ಮಾಡಿದ್ದಾರೆ. ಇದು ನಮಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು, ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಗೊತ್ತ. ನಾಗಂತೇಳಿ ಕರ್ನಾಟಕ ಏನ್ ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕಾ ಬೇಡ? ಇವರು ಬಿಜೆಪಿಯವರು ಕೇಂದ್ರ ಸರ್ಕಾರಕ್ಕೆ ₹9.48 ಇದನ್ನ ₹32.35 ಮಾಡಿದ್ರಲ್ಲ ಎಕ್ಸೈಸ್ ಡ್ಯೂಟಿನ ಬಿಜೆಪಿ ಮೇಲೆ. ಅದು ಹೇಳ್ಬೇಕಾ ಬೇಡ? ಹೇಳ್ಬೇಕು ಬೇಡನಪ್ಪ? ₹3.56 ಇದ್ದದನ್ನ ₹31.83 ಮಾಡಿದ್ರಲ್ಲ, ಆಗ ಹೇಳ್ಬೇಕಾ ಬೇಡ? ₹410 ಇದ್ದದನ್ನ ಗ್ಯಾಸ್ ಬೆಲೆನ ₹805 ಮಾಡಿದ್ರಲ್ಲ. ಈಗ ಆಗ ಹೊರೆಯಾಗ್ಲಿಲ್ಲ ಬಡವರಿಗೆ? ಆಗ ಹೊರೆಯಾಗ್ಲಿಲ್ಲ ಬಡವರಿಗೆ? ನರೇಂದ್ರ ಮೋದಿಯವರು ಕೂಡ ಹೋರಾಟ ಮಾಡಿನೇ ಅಧಿಕಾರಕ್ಕೆ ಬಂದದ್ದು. ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ಅಚ್ಛೇದಿ ನಾಯಕ. ನಾನು ಯಾರು ಹೇಳಿದವರು? ನಾನು ಹೇಳಿದ್ದಂಗೆ ನಾನು ಆ ತರ ಹೇಳಿದ್ದಿಲ್ಲ. ಒಬ್ರು ಕೇಳಿ, ಇವನ್ ಕೇಳ್ತಾವನು. ಎಲೆಕ್ಷನ್ ನಲ್ಲಿ ನಾವು ತೆರಿಗೆನೇ ಹಾಕಲ್ಲ ಅಂತ ಹೇಳಿಲ್ಲ. ಲಿಮಿಟೇಷನ್ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ತೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ. ಹೇಳಿದ್ನಾ? ಒಂದು ತೋರ್ಸಪ್ಪ, ಎಲ್ಲರೂ ಹೇಳಿದ್ದಿಲ್ಲ. ಆಯ್ತು, ನಿಂದು ಮುಗೀತು. ಬೇರೆಯವರು ತಾಡಿ ಇವರು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದಿದೆ, ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ನಿಮ್ದೇ ಶಾಸಕರು ಸಚಿವರು ಹೇಳಿ. ಯಾರು? ನಿಮ್ದೇ ಶಾಸಕರು ಸಚಿವರು ಯಾರ್ರೀ? ಒಬ್ರು ಮಾತಾಡ್ಬೇಕು, ಸುಮ್ಮನೆ ಎಲ್ರು ಮಾತಾಡ್ಬೇಕು. ಈಗ ಕೇಳಪ್ಪ, ಇಲ್ಲಿ ಕೇಳ್ರಿ ಸ್ವಲ್ಪ. ನಾವು ಆಯ್ತು, ಕೇಳಾಯ್ತಲ್ಲ ನಿನ್ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ. ಹೇಳಪ್ಪ. ಗ್ಯಾರಂಟಿ ನಿಲ್ಲಿಸಿದ್ರೆ ಜನ ದಂಗೆ ಹೇಳ್ತಾರಂತ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾರಂತ ಬಿಜೆಪಿಯವರು ಆರೋಪ. ಅದನ್ನೇ ಹೇಳಿದ್ದು. ಫಸ್ಟ್ ಆಫ್ ಆಲ್ ಬಿಜೆಪಿಯವರಿಗೆ ಯಾವುದೇ ನೈತಿಕತೆ ಇಲ್ಲ. ನಂಬರ್ 1. ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ನಂಬರ್ 2, ಬಡವರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ. 5 ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಯಿತು, ಬೇರೆ ಬೇರೆ ಇದರಲ್ಲಿ ಅನ್ಯಾಯ ಆಯಿತು, ಆಗ್ಲೂ ಕೂಡ ಮಾತಾಡಲಿಲ್ಲ. ಅವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ನಂಬರ್ 1. ನಂಬರ್ 2, ನಮಗೆ ಬಹಳ ಜನ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕಡಿಮೆ ಆಗೋಯ್ತು, ವೋಟ್ ಕಡಿಮೆ ಆಗೋಯ್ತು. ನಮ್ಗೆ ಎಷ್ಟು ವೋಟ್ ಬಂದಿದ್ದು? 31% ಇಂದ 45% ಗಿಂತ ಜಾಸ್ತಿ ಆಗಿದೆ ವೋಟ್ ಪರ್ಸೆಂಟೇಜ್. ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? 13% ಗಿಂತ ಜಾಸ್ತಿ ಆಯ್ತು. ಗೊತ್ತಾಯ್ತಾ? ಒಂದು ಸೀಟ್ ಇತ್ತು ನಮಗೆ 2019ರಲ್ಲಿ, ಒಂದೇ ಸೀಟ್ ಇದ್ದದು. 9 ಸೀಟ್ ಬಂತು. ನಾವು ಸೋತಿದ್ದೇವ? ಅವ್ರು ಎಷ್ಟಿದ್ರು 2019ರಲ್ಲಿ? ಎಷ್ಟಿರಪ್ಪ ಇದ್ರು? 25 ಅಲ್ಲ, 25. ಈಗ ಎಷ್ಟಿದ್ರು?
ಸೋತರವ್ರು ನಾವು ಅವರ ಸುಮ್ಮನೆ ಏನೇ ಹೇಳ್ತೀರಿ ನೀವು, ಅನಲೈಸು ಮಾಡಲ್ಲ, ಏನೂ ಇಲ್ಲ. ಅವರು ನಮಗಿಂತ ಪಾಯಿಂಟ್ ಸಮಥಿಂಗ್ ಎಷ್ಟೋ ಹೆಚ್ಚಾಗಿದ್ದಾರೆ ಅಷ್ಟೇ ಓಟು. ಅದು ಏನೋ ಅಲಯನ್ಸ್ ನಾವು 31% ಇತ್ತು ಹೋದ ಸಾರಿ ಪಾರ್ಲಿಮೆಂಟರಿ ಚುನಾವಣೆಯಲ್ಲಿ, ಈಗ 45%ಗೆ ಹೋಗಿದ್ದೀವಿ. ಗೊತ್ತಾಯ್ತಾ? ಸುಮಾರು 13%ಗಿಂತ ಜಾಸ್ತಿ ಆಗಿದೆ. ಒಂದು ಸೀಟಿಂದ 9 ಸೀಟ್ಗೆ ಹೋಗಿದ್ದೀವಿ. ಕೇಂದ್ರದಲ್ಲಿ ಅವರು ಎಷ್ಟು ಸೀಟ್ ಇದ್ರು ಬಿಜೆಪಿ? ಎಷ್ಟಿದ್ರಯ್ಯ? ಎಷ್ಟಿದ್ರಪ್ಪ? ಬಿಜೆಪಿ ಎಷ್ಟಿತ್ತಯ್ಯ ಕೇಂದ್ರದಲ್ಲಿ? 303 ಇದ್ರು. ಈಗ ಎಷ್ಟು ಬಂದವ್ರೆ? 240 ಬಂದವ್ರೆ. ಯಾರು ಸೋತಿರೋರು ಯಾರು? ಸುಮ್ಮನೆ ಗೊತ್ತಿಲ್ಲೇನೆ ಏನೋ ಪ್ರಶ್ನೆ ಕೇಳೋದು. ತಾಳೆ ಇವನು ಯಾವ ಫಂಡ್ ಶಾರ್ಟೇಜ್ ಇಲ್ಲ ಅಂತ, ಬಟ್ ನಿಮ್ಮ ಎಂಎಲ್ಎಗಳು ಯಾಕೆ ಡೆವಲಪ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ ಅಂತ ಈಗ ಕಂಪ್ಲೇಂಟ್ ಮಾಡ್ತಾರೆ. ಯಾರು ಹೇಳಿಲ್ಲ, ನನ್ನ ಹತ್ರ ಯಾರು ಹೇಳಿಲ್ಲ. ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನನ್ನ ಹತ್ರ ಬಂದು ಯಾರು ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ. ಆಮೇಲೆ ಇದು ಮಾತ್ರ ಹೇಳ್ತೀನಿ, ಇದು ಬಡವರ ಕಾರ್ಯಕ್ರಮ, ಇದಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ. ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸ್ತೀವಿ. ಇಂಜಿನಿಯರಿಂಗ್ ಕಾಲೇಜ್ ಸರ್, ಇಂಜಿನಿಯರಿಂಗ್ ಕಾಲೇಜ್ ಸರ್ ಫೀಸ್ 10% ಯಾಕೆ ಹೆಚ್ಚಿಗೆ ಮಾಡಿದ್ದೀರಾ? ಇಂಜಿನಿಯರಿಂಗ್ ಕಾಲೇಜ್ ಸರ್ ಫೀಸ್ 10% ಈ ವರ್ಷದಿಂದ ಹೆಚ್ಚಿಗೆ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧನಾ? ಅಲ್ಲ ಸರ್, ಸಂಬಂಧ ಇಲ್ಲ, ಬಟ್ ಸಂಬಂಧ ಇಲ್ಲದ ಕೇಳಯ್ಯ. ಎಲ್ಲಿ ಹೋಗ್ಬೇಕು? ಬೆಲೆ ಏರಿಕೆ ಬಗ್ಗೆ ಅದು ಆಮೇಲೆ ಹೇಳ್ತೀನಿ ನಾನು. ಜನವಿರೋಧಿಗಳು ಅವ್ರು ಬೆಲೆ ಏರಿಕೆ ಮಾಡಿದ್ರು, ನೀವು ಪ್ರೊಟೆಸ್ಟ್ ಮಾಡಿದ್ರಿ, ನೀವು ಅದ್ರ ವಿರುದ್ಧ ಹೋರಾಟ ಮಾಡಿದ್ರಿ, ಸರಿ. ಬಟ್ ಈಗ ಆರ್ಥಿಕವಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾವು ರಾಜ್ಯದ ಅಭಿವೃದ್ಧಿಗೆ ಬೇರೆ ಬೇರೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂತ ಹೇಳಿ, ಬಟ್ ಅದನ್ನ ಜನರ ಮೇಲೆ ಹೊರೆ ಇರೋದ್ರ ಮೂಲಕ ಮಾಡ್ಬೇಕಾ? ಒಂದ್ಸಲಿನೂ ಮಾಡ್ದಲೇ ಇರಕ್ಕಾಗತ್ತೆ. ನೋಡಪ್ಪ, ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ಅಂದ್ರೆ ಹೆಂಗೆ? ಹೇಗಯ್ಯ? ಹೆಂಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು? ತಾಳ್ರಿ, ಇವ್ರು ಕೇಳ್ತಾವ್ರೆ, ನೀವು ಇವ್ರು ಕೇಳಿದ್ದಾರೆ, ಆಮೇಲೆ ನೀವು ಕೇಳಿ. ಟ್ಯಾಕ್ಸ್ ಇರುತ್ತೆ, ಕೇಂದ್ರ ಸರ್ಕಾರ ತೆರಿಗೆ ಪಾಲು ನೀವು ಎಷ್ಟು ಸಾರಿ ಈ ತರ ಬರ್ದಿದ್ದೀರಿ ಅದರ ವಿರುದ್ಧವಾಗಿ, ಕೇಂದ್ರ ಸರ್ಕಾರದ ವಿರುದ್ಧ? ಎಲ್ಲ ನೀವು ಹೇಳಪ್ಪ, ನೀನು ಎಷ್ಟು ಬರ್ದಿದ್ದೀರಿ? ನಿಮ್ಮ ಪತ್ರಿಕೆ ಯಾರು? ಯಾವ ಪತ್ರಿಕೆ? ಅದಾಯ್ತ್ರಿ. ಏನ್ ನಾವು ನೋಡಿದೆ ಟಿವಿನಲ್ಲಿ, ಏನು ಸರ್ಕಾರದ ದುಡ್ಡು, ಜನರ ದುಡ್ಡು, ನಾನೆಲ್ಲ ಟಿವಿನಲ್ಲಿ ನೋಡಿದೆ. ಅವರು ನರೇಂದ್ರ ಮೋದಿಯವರು ಇದೆಲ್ಲ ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡಿದಾಗ ನೀವೇನು ವಿರೋಧ ಮಾಡಿದ್ರಿ? ಎಲ್ಲಿ ಬರ್ದ್ರಿ? ನಾವು ಪ್ರತಿಭಟನೆ ಮಾಡೋದು, ನೀವೆಲ್ಲಿ ಬರ್ದ್ರಿ? ಏನೇನೋ ಹೇಳೋದು. ನರೇಂದ್ರ ಮೋದಿಯವರು ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾದರೂ ಕೂಡ, $50 ಬಂದರೂ ಕೂಡ, $113 ಇದ್ದದ್ದು $50 ಬಂದರೂ ಕೂಡ, ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರು ಕೂಡ ಒಬ್ರು ಬರೀಲಿಲ್ಲ. ಸರ್ ಈಗ ಅನ್ನ ಬಗ್ಗೆ ಸರ್ ಪ್ರಹ್ಲಾದ್ ಜೋಶಿ ಅವರು ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ, ಏನಾದ್ರು ಮತ್ತೆ ಪ್ರಯತ್ನ ಮಾಡ್ತಾರೆ? ಈಗ ಆಯ್ತು, ನಿಂದಾಯ್ತು. ಅವರು ನೋಡೋರು ಬರೀ ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಇಲ್ಲ ನೋಡಪ್ಪ, ನೀನು ಸ್ವಲ್ಪ ತಿಳ್ಕೊಳ್ರಿ, ಹೇಳ್ತೀನಿ. ಅದನ್ನೂ ಮಾಡ್ತಾ ಇದ್ದೀವಿ. ಅದನ್ನು ನೋಡಪ್ಪ, ಏಪ್ರಿಲ್ ಮೇ
ಎಲೆಕ್ಷನ್ ಇತ್ತಲ್ವಾ, ಕೋಡ್ ಆಫ್ ಕಾಂಡಕ್ಟ್ ಇತ್ತಲ್ವಾ, ಆಗ ರಿವ್ಯೂ ಮಾಡೋಕ್ಕಾಗಲಿಲ್ಲ. ನಾನು ರಿವ್ಯೂ ಮಾಡಿದ್ದೀನಿ. ಈಗ ಅವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ. ಹೋದ್ ಸಾರಿ ಏನಾಯ್ತು ನೀವು ತಿಳ್ಕೋಬೇಕು ಸ್ವಲ್ಪ. ನಾನು ಮಧ್ಯದಲ್ಲಿ ಬಜೆಟ್ ಮಂಡಿಸಿದೆ ಜುಲೈ ತಿಂಗಳಲ್ಲಿ. ಬಸವರಾಜ ಬೊಮ್ಮಾಯಿ ಆಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ರು. 23-24ಕ್ಕೆ ಬಜೆಟ್ ಮಂಡಿಸ್ಬಿಟ್ಟಿದ್ರು. ಅವರು ಒಂದು ಟಾರ್ಗೆಟ್ ಕೊಟ್ಟಿದ್ರು. ನಾನು ಬಂದ್ಮೇಲೆ ಇನ್ನೂ ಹೆಚ್ಚು ಟಾರ್ಗೆಟ್ ಕೊಟ್ಟೆ, ತೆರಿಗೆ ಟಾರ್ಗೆಟ್. ಹಾಗಾಗಿ ಟಾರ್ಗೆಟ್ ಅನ್ನು ರೀಚ್ ಆಗಕ್ಕಾಗಲಿಲ್ಲ. ನಂಬರ್ 1. ನಂಬರ್ 2, ಈ ಸಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ. ಮತ್ತೆ ಕೋಡ್ ಆಫ್ ಕಾಂಡಕ್ಟ್ ಬಂತು, ಎಲೆಕ್ಷನ್ ಬಂತು. ಏಪ್ರಿಲ್, ಮೇ, ಜೂನ್ನಲ್ಲಿ ರಿವ್ಯೂ ಮಾಡಿದ್ದೀನಿ. ಈ ಸಾರಿ ಟಾರ್ಗೆಟ್ ರೀಚ್ ಆಗೇ ಆಗ್ತೀವಿ. ಇದನ್ನು ಟಾರ್ಗೆಟ್ ರೀಚ್ ಆಗ್ತೀವಿ ಅಂದ ತಕ್ಷಣನೇ ರಿಸೋರ್ಸಸ್ ಮೊಬಿಲೈಸ್ ಮಾಡಬಾರದು ಅಂತ ಇಲ್ಲ.